ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತಿನ ವಿಡಿಯೋದೊಳಗೆ ಭೂಮಿಯ ಮೇಲೆ ಹಾದು ಹೋದಂಥ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಸಮಭಾಜಕ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತ, ಈ ಮೂರು ವೃತ್ತಗಳು ಜಗತ್ತಿನ ಯಾವ ಖಂಡದ ಮೇಲೆ ಹಾದು ಹೋಗಿದವ, ಆ ಖಂಡದ ಎಷ್ಟು ದೇಶಗಳ ಮೇಲೆ ಹಾದು ಹೋಗಿದವ, ಇದರ ಜೊತೆಗೆ ಎಷ್ಟು ಜಲಮೂಲಗಳ ಮೇಲೆ ಹಾದು ಹೋಗಿದವ ಅಂತ ಪ್ರತಿಯೊಂದು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಯಾವುದು? ಟ್ರಾಪಿಕ್ ಆಫ್ ಕ್ಯಾನ್ಸರ್ ಸ್ನೇಹಿತರೆ. ಹಾಗಾದರೆ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ ಇದೆಯಲ್ಲ, ಇದು ಭೂಮಿಯ ಯಾವ ಭಾಗದಲ್ಲಿ ಕಂಡುಬರುತ್ತಪ್ಪ ಅಂದ್ರೆ, ಅಥವಾ ಹಾದೋಗಿದೆಯಪ್ಪ ಅಂದ್ರೆ, ಭೂಮಿಯ ಉತ್ತರದಲ್ಲಿ ಸುಮಾರು 23.5 ಡಿಗ್ರಿ ವಲಯದಲ್ಲಿ ಹಾದೋಗುತ್ತೆ. ಹಾಗಾದರೆ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋದಂಥ ದೇಶಗಳ ಮೇಲೆ ಯಾವ ಥರದ ವಾಯುಗುಣ ಕಂಡುಬರುತ್ತಪ್ಪ ಅಂದ್ರೆ, ಸಮಶೀತೋಷ್ಣ ವಲಯದ ವಾಯುಗುಣ ಕಂಡುಬರುತ್ತೆ. ಯಾವ ಥರದ್ದು? ಸಮಶೀತೋಷ್ಣ ಉಷ್ಣ ವಲಯದ ವಾಯುಗುಣ ಕಂಡುಬರುತ್ತೆ. ಇಂಗ್ಲೀಷ್ ಒಳಗೆ ಇದನ್ನು ಟಾರಿಡ್ ಝೋನ್ ಅಂತ ಕೂಡ ಕರೀತಾರೆ. ನೋಡ್ರಿ, ಏನಂತ ಕರೀತಾರೆ? ಟಾರಿಡ್ ಝೋನ್ ಅಂತ ಕರೀತಾರೆ. ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ ಜಗತ್ತಿನ 3 ಖಂಡಗಳು, ಆ 3 ಖಂಡಗಳ ಒಟ್ಟು 17 ದೇಶಗಳ ಮೇಲೆ, ಇದರ ಜೊತೆಗೆ 6 ಜಲಮೂಲಗಳ ಮೇಲೆ ಹಾದೋಗಿದೆ. ನೋಡಿ ಎಷ್ಟು? ಜಗತ್ತಿನ 3 ಖಂಡಗಳು, ಆ 3 ಖಂಡಗಳ ಒಟ್ಟು 17 ದೇಶಗಳು, ಇದರ ಜೊತೆಗೆ 6 ಜಲಮೂಲಗಳ ಮೇಲೆ ಹಾದೋಗಿರುತ್ತೆ. ಅವ್ಯಾವಂತ ಇಲ್ಲ ತಿಳಿದುಕೊಳ್ಳೋದಾಗಿತ್ತಪ್ಪ ಅಂದ್ರೆ, ಉತ್ತರ ಅಮೆರಿಕಾ ಖಂಡದ 2 ದೇಶಗಳ ಮೇಲೆ ಹಾದು ಹೋಗಿದೆ. ಆ 2 ದೇಶಗಳು ಯಾವಪ್ಪ ಅಂದ್ರೆ, ಬೊಮಾಸ್ ದ್ವೀಪ ಮತ್ತು ಮೆಕ್ಸಿಕೋ ದೇಶ. ಈ 2 ದೇಶಗಳ ಮೇಲೆ ಹಾದು ಹೋಗಿದೆ. ಆಫ್ರಿಕಾ ಖಂಡದ ಒಟ್ಟು 7 ದೇಶಗಳ ಮೇಲೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗಿರುತ್ತೆ. ಆ 7 ದೇಶಗಳು ಯಾವಪ್ಪ ಅಂದ್ರೆ, ಈಜಿಪ್ಟ್, ಲಿಬಿಯಾ, ನೈಜರ್, ಅಲ್ಜೀರಿಯಾ, ಮಾಲಿ, ಪಶ್ಚಿಮ ಸಹರಾ ಮತ್ತು ಮೊರಟೋನಿಯಾ. ಒಟ್ಟು ಆಫ್ರಿಕಾ ಖಂಡದ 7 ದೇಶಗಳ ಮೇಲೆ ಈ ವೃತ್ತ ಹಾದೋಗಿರುತ್ತೆ. ನೆಕ್ಸ್ಟು ನಮ್ಮ ಏಷ್ಯಾ ಖಂಡದ ಒಟ್ಟು 8 ದೇಶಗಳ ಮೇಲೆ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದೋಗಿದೆ. ಅವು 8 ದೇಶಗಳು ಯಾವಪ್ಪ ಅಂದ್ರೆ, ತೈವಾನ್, ಚೀನಾ, ಮಯನ್ಮಾರ್, ಬಾಂಗ್ಲಾದೇಶ್, ಭಾರತ, ಒಮನ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಸೌದಿ ಅರೇಬಿಯಾ. ಈ 8 ದೇಶಗಳ ಮೇಲೆ ಹಾದೋಗಿರುತ್ತೆ. ನೆಕ್ಸ್ಟು ಈ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ 2 ಬಾರಿ ಹಾದು ಹೋದಂಥ ನದಿ ಯಾವುದಪ್ಪ ಅಂದರೆ, ನಮ್ಮ ಭಾರತದಲ್ಲಿ ಹುಟ್ಟಿರುವ ಮಾಹಿ ನದಿ ಸ್ನೇಹಿತರೆ. ಹಾಗಾದರೆ ಈ ಮಾಹಿ ನದಿಯಲ್ಲಿ ಉಗಮ ಹೋಗುತ್ತೆ. ನಮ್ಮ ಭಾರತದ ಮಧ್ಯಪ್ರದೇಶದ ವಿಂಧ್ಯ ಪರ್ವತ ಶ್ರೇಣಿಯೊಳಗೆ ಈ ಮಾಹಿ ನದಿ ಜನ್ಮ ತಳುತ್ತೆ. ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನು 2 ಬಾರಿ ಹಾದು ಹೋದಂಥ ಏಕೈಕ ನದಿ ಆಗಿರುತ್ತೆ. ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ ಇದೆಯಲ್ಲ, ಇದು ಯಾವ ಜಲಮೂಲಗಳ ಮೇಲೆ ಹಾದು ಹೋಗಿದೆಪ್ಪ ಅಂದ್ರೆ, ಹಿಂದೂ ಮಹಾಸಾಗರ, ಅಟ್ಲಾಂಟಿಕ್ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರ ಮೂಲಕ ಹಾದೋಗುತ್ತೆ. ಇದರ ಜೊತೆಗೆ ತೈವಾನ್ ಜಲಸಂಧಿ, ಕೆಂಪು ಸಮುದ್ರ ಮತ್ತು ಮೆಕ್ಸಿಕೋ ಕೊಲ್ಲಿಗಳ ಮೂಲಕ ಹಾದು ಹೋಗಿದೆ ನೋಡಿ ಸ್ನೇಹಿತರೆ. ಇದು ನೆಕ್ಸ್ಟು ಸಮಭಾಜಕ ವೃತ್ತ ಸ್ನೇಹಿತರೆ. ಯಾವುದು? ಥರ್ಮಲ್ ಇಕ್ವೇಟರ್. ಈ ಸಮಭಾಜಕ ವೃತ್ತ ಭೂಮಿಯ ಯಾವ ಭಾಗದಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ, ಭೂಮಧ್ಯದಲ್ಲಿ ಕಂಡು ಬರುತ್ತೆ. 0 ಡಿಗ್ರಿ ವೃತ್ತ ಅಂತ ಕೂಡ ಕರೀತಾರೆ, ಡೋಲ್ಡ್ರಮ್ ಅಂತ ಕೂಡ ಕರೀತಾರೆ, ಶಾಂತ ವಲಯ ಅಂತ ಕೂಡ ಕರೀತಾರೆ ಇದನ್ನು. ಈ ಸಮಭಾಜಕ ವೃತ್ತ ಹಾದು ಹೋದಂಥ ದೇಶಗಳ ಮೇಲೆ ಯಾವ ಥರದ ವಾಯುಗುಣ ಕಂಡುಬರುತ್ತೆ? ಉಷ್ಣವಲಯದ ವಾಯುಗುಣ ಕಂಡುಬರುತ್ತೆ. ಯಾವ ಥರದ್ದು? ಉಷ್ಣವಲಯದ ವಾಯುಗುಣ ಕಂಡುಬರುತ್ತೆ. ಇಂಗ್ಲೀಷ್ ಒಳಗೆ ಟೆಂಪರೇಟ್ ಝೋನ್ ಅಂತ ಕರೀತಾರೆ ಈ ವಲಯವನ್ನು. ಈ ಸಮಭಾಜಕ ವೃತ್ತ ಇದೆಯಲ್ಲ, ಇದು ಜಗತ್ತಿನ 3 ಖಂಡಗಳು, ಆ 3 ಖಂಡಗಳ ಒಟ್ಟು 13 ದೇಶಗಳು, ಇದರ ಜೊತೆಗೆ 3 ಜಲಮೂಲಗಳ ಮೇಲೆ ಹಾದು ಹೋಗಿರುತ್ತೆ ನೋಡಿ. ಇದು ಜಗತ್ತಿನ 3 ಖಂಡಗಳು, ಆ 3 ಖಂಡಗಳ 13 ದೇಶಗಳು ಮತ್ತು 3 ಜಲಮೂಲಗಳ ಮೇಲೆ ಹಾದು ಹೋಗಿದೆ. ಅವ್ಯಾವಂತ ಇಲ್ಲ ತಿಳಿದುಕೊಳ್ಳೋದಾಗಿತ್ತಪ್ಪ ಅಂದ್ರೆ, ದಕ್ಷಿಣ ಅಮೇರಿಕಾ ಖಂಡದ ಒಟ್ಟು 3 ದೇಶಗಳ ಮೇಲೆ ಹಾದು ಹೋಗಿದೆ. ಹಾಗಾದ್ರೆ ಅವ್ಯಾವಪ್ಪ ಅಂದ್ರೆ, ಇಕ್ವೆಡಾರ್, ಕೊಲಂಬಿಯಾ, ಬ್ರೆಜಿಲ್ ಸ್ನೇಹಿತರೆ. ದಕ್ಷಿಣ ಅಮೇರಿಕಾ ಖಂಡದ 3 ದೇಶಗಳ ಮೇಲೆ ಹಾದು ಹೋಗಿದೆ. ನೆಕ್ಸ್ಟು ಆಫ್ರಿಕಾ ಖಂಡದ ಒಟ್ಟು ಎಷ್ಟು ದೇಶಗಳ ಮೇಲೆ ಹಾದು ಹೋಗಿದೆ? ಇದು ಆಫ್ರಿಕಾ ಖಂಡದ 7 ದೇಶಗಳ ಮೇಲೆ ಹಾದು ಹೋಗಿದೆ ನೋಡಿ ಸ್ನೇಹಿತರೆ. ಆ 7 ದೇಶಗಳು ಯಾವಪ್ಪ ಅಂದ್ರೆ, ಗ್ಯಾಬನ್, ಡೆಮೊಕ್ರೆಟಿಕ್ ಆಫ್ ಕಾಂಗೋ, ರಿಪಬ್ಲಿಕ್ ಆಫ್ ಕಾಂಗೋ, ಉಗಾಂಡ, ಕೀನ್ಯಾ, ಸಾವೋ ಟೋಮಾ ಪ್ರಿನ್ಸಿಪೆ ಮತ್ತು ಸೊಮಾಲಿಯಾ. ಒಟ್ಟು ಆಫ್ರಿಕಾ ಖಂಡದ 7 ದೇಶಗಳ ಮೇಲೆ ಹಾದು ಹೋಗಿದೆ. ನೆಕ್ಸ್ಟು ನಮ್ಮ ಏಷ್ಯಾ ಖಂಡದ ಒಟ್ಟು 3 ದೇಶಗಳ ಮೇಲೆ ಹಾದು ಹೋಗಿದೆ. ಆ 3 ದೇಶಗಳು ಯಾವಪ್ಪ ಅಂದ್ರೆ, ಮಾಲ್ಡೀವ್ಸ್, ಇಂಡೋನೇಷಿಯಾ, ಕಿರಿಬಾಟಿ. ನೆಕ್ಸ್ಟು ಈ ಸಮಭಾಜಕ ವೃತ್ತದ ಮೇಲೆ 2 ಬಾರಿ ಹಾದು ಹೋದಂಥ ಏಕೈಕ ನದಿ ಯಾವುದ್ರಿ? ಕಾಂಗೋ ನದಿ. ಯಾವುದು? ಕಾಂಗೋ ನದಿ. ಇದಕ್ಕೆ ಇನ್ನೊಂದು ಹೆಸರು ಜೈರೆ ನದಿ ಅಂತ ಕೂಡ ಕರೀತಾರೆ. ಹಾಗಾದರೆ ಈ ಕಾಂಗೋ ನದಿ ಇದೆಯಲ್ಲ, ಇದು ಜಗತ್ತಿನ 3ನೇ ಅತಿ ದೊಡ್ಡ ನದಿ ನೋಡಿ ಸ್ನೇಹಿತರೆ. ಇದು
ಅಮೆಜಾನ್ ನೈಲ್ ನದಿ ಬಿಟ್ಟರೆ ಜಗತ್ತಿನ 3ನೇ ಅತಿ ದೊಡ್ಡ ನದಿ ಇದು ಸಮಭಾಜಕ ವೃತ್ತವನ್ನು 2 ಬಾರಿ ಹಾದು ಹೋಗಿದೆ. ಈ ಕಾಂಗೋ ನದಿ ಯಾವ ದೇಶದಲ್ಲಿ ಜನ್ಮ ತಾಳಿದೆಯಪ್ಪ ಅಂದ್ರೆ ಬೋಯಂ ಜಲಪಾತದಲ್ಲಿ ಜನ್ಮ ತಾಳುತ್ತಾ. ಹಾಗಾದರೆ ಈ ಬೋಯಂ ಜಲಪಾತ ಎಲ್ಲಿ ಕಂಡು ಬರುತ್ತಾ? ಆಫ್ರಿಕಾ ಖಂಡದ ರಿಪಬ್ಲಿಕ್ ಆಫ್ ಕಾಂಗೋ ದೇಶದೊಳಗೆ ಈ ನದಿ ಉಗಮವಾಗುತ್ತೆ. ಈ ನದಿಯ ಒಟ್ಟು ಉದ್ದ ಎಷ್ಟಿದೆ ರೀ? 4370 ಕಿಲೋಮೀಟರ್ ಉದ್ದವನ್ನು ಈ ನದಿ ಹರಿಯುತ್ತೆ ನೋಡ್ರಿ. ನೆಕ್ಸ್ಟು ಈ ಸಮಭಾಜಕ ವೃತ್ತ ಯಾವ ಜಲಮೂಲಗಳ ಮೂಲಕ ಹಾದು ಹೋಗಿರುತ್ತೆ ಅಂದ್ರೆ ಅಟ್ಲಾಂಟಿಕ್ ಸಾಗರ, ಪೆಸಿಫಿಕ್ ಸಾಗರ ಮತ್ತು ಹಿಂದೂ ಮಹಾಸಾಗರ ಮೂಲಕ ಹಾದು ಹೋಗಿದೆ. ನೆಕ್ಸ್ಟು ಮಕರ ಸಂಕ್ರಾಂತಿ ವೃತ್ತ ಯಾವುದು? ಟ್ರಾಪಿಕ್ ಆಫ್ ಕೆಪ್ರಿಕಾರ್ನ್ ಸ್ನೇಹಿತರೆ. ಹಾಗಾದರೆ ಈ ಮಕರ ಸಂಕ್ರಾಂತಿ ವೃತ್ತ ಭೂಮಿಯ ಯಾವ ಭಾಗದಲ್ಲಿ ಕಂಡುಬರ್ತಾ? ಭೂಮಿಯ ದಕ್ಷಿಣ ಭಾಗದಲ್ಲಿ 23 ಡಿಗ್ರಿಯಲ್ಲಿ ಕಂಡುಬರ್ತಾ. ಈ ಮಕರ ಸಂಕ್ರಾಂತಿ ವೃತ್ತ ಹಾದು ಹೋಗುವಂಥ ದೇಶದೊಳಗೆ ಯಾವ ಥರದ ವಾಯುಗುಣ ಕಂಡುಬರ್ತಪ್ಪ ಅಂದ್ರೆ ಸಮಶೀತೋಷ್ಣ ಉಷ್ಣವಲಯದ ವಾಯುಗುಣ ಕಂಡುಬರ್ತಾ. ಯಾವ ಥರದ್ದು? ಸಮಶೀತೋಷ್ಣ ಉಷ್ಣವಲಯದ ವಾಯುಗುಣ ಕಂಡುಬರ್ತಾ. ಇಂಗ್ಲೀಷ್ ಒಳಗೆ ಇದನ್ನು ಕೂಡ ಟಾರಿಡ್ ಝೋನ್ ಅಂತ ಕರೀತಾರ. ಈ ಮಕರ ಸಂಕ್ರಾಂತಿ ವೃತ್ತ ಜಗತ್ತಿನ 3 ಖಂಡಗಳು, ಆ 3 ಖಂಡಗಳ ಒಟ್ಟು 10 ದೇಶಗಳು, ಇದರ ಜೊತೆಗೆ 3 ಜಲಮೂಲಗಳ ಮೂಲಕ ಹಾದು ಹೋಗಿರುತ್ತೆ. ಅವ್ಯಾವಪ್ಪ ಅಂದ್ರೆ ದಕ್ಷಿಣ ಅಮೆರಿಕಾ ಖಂಡದ ಒಟ್ಟು 4 ದೇಶಗಳ ಮೇಲೆ ಮಕರ ಸಂಕ್ರಾಂತಿ ವೃತ್ತ ಹಾದು ಹೋಗಿದೆ. ಅವು 4 ದೇಶ ಅವುಗಳು ಅರ್ಜೆಂಟೈನಾ, ಬ್ರೆಜಿಲ್, ಚಿಲಿ, ಪರಗ್ವೆ. ದಕ್ಷಿಣ ಅಮೆರಿಕಾ ಖಂಡದ 4 ದೇಶಗಳ ಮೇಲೆ ಹಾದು ಹೋಗಿದೆ. ನೆಕ್ಸ್ಟು ಆಫ್ರಿಕಾ ಖಂಡದ 5 ದೇಶಗಳ ಮೇಲೆ ಹಾದು ಹೋಗಿದೆ ನೋಡಿದೆವು. ಆ 5 ದೇಶಗಳು ಯಾವಪ್ಪ ಅಂದ್ರೆ ನಮೀಬಿಯಾ, ಬೋಟ್ಸ್ವ್ಯಾನ್, ದಕ್ಷಿಣ ಆಫ್ರಿಕಾ, ಮೊಜಾಂಬಿಕಾ ಮತ್ತು ಮಡಗಾಸ್ಕರ್. ಆಫ್ರಿಕಾ ಖಂಡದ ಒಟ್ಟು 5 ದೇಶಗಳ ಮೇಲೆ ಹಾದು ಹೋಗಿದೆ. ಆಸ್ಟ್ರೇಲಿಯಾ ಖಂಡ ಅನ್ಬಾರ್ದಿದ್ದನ್ನ ಈಗ ಓಷನಿಯಾ ಖಂಡ ಅಂತ ಕರಿಬೇಕು. ಹಾಗಾದರೆ ಈ ಓಷನಿಯಾ ಖಂಡದ ಆಸ್ಟ್ರೇಲಿಯಾ ದೇಶದ ಮೇಲೆ ಹಾದು ಹೋಗಿದೆ. ಹಾಗಾದರೆ ಓಷನಿಯಾ ಖಂಡದ 1 ದೇಶದ ಮೇಲೆ ಮಕರ ಸಂಕ್ರಾಂತಿ ವೃತ್ತ ಹಾದು ಹೋಗಿದೆ. ಈ ಮಕರ ಸಂಕ್ರಾಂತಿ ವೃತ್ತದ ಮೇಲೆ 2 ಬಾರಿ ಹಾದು ಹೋದಂಥ ನದಿ ಯಾವುದಪ್ಪ ಅಂದ್ರೆ ಲಿಂಪೋಪೋ ನದಿ ಸ್ನೇಹಿತರೆ. ಯಾವುದು? ಲಿಂಪೋಪೋ ನದಿ. ಈ ಲಿಂಪೋಪೋ ನದಿ ಎಲ್ಲಿ ಉಗಮವಾಗುತ್ತಪ್ಪ ಅಂದ್ರೆ ಆಫ್ರಿಕಾ ಖಂಡದ ದಕ್ಷಿಣ ಆಫ್ರಿಕಾ ದೇಶದೊಳಗೆ ಉಗಮವಾಗಿದೆ ನೋಡ್ರಿ. ಎಲ್ಲಿ? ದಕ್ಷಿಣ ಆಫ್ರಿಕಾ ದೇಶದೊಳಗೆ ಈ ನದಿ ಉಗಮವಾಗುತ್ತೆ. ಈ ನದಿಯ ಒಟ್ಟು ಉದ್ದ ಎಷ್ಟಿದೆ ರೀ? 1750 ಕಿಲೋಮೀಟರ್ ಉದ್ದವನ್ನು ಈ ಲಿಂಪೋಪೋ ನದಿ ಹರಿಯುತ್ತಾ. ಇದು ಮಕರ ಸಂಕ್ರಾಂತಿ ವೃತ್ತವನ್ನು 2 ಬಾರಿ ಹಾದು ಹೋದಂಥ ನದಿಯಾಗಿರುತ್ತೆ. ನೆಕ್ಸ್ಟು ಈ ಮಕರ ಸಂಕ್ರಾಂತಿ ವೃತ್ತ ಯಾವ ಜಲಮೂಲಗಳ ಮೂಲಕ ಹಾದು ಹೋಗಿದೆ ಅಂದ್ರೆ ಹಿಂದೂ ಮಹಾಸಾಗರ, ಅಟ್ಲಾಂಟಿಕ್ ಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರ ಮೂಲಕ ಹಾದು ಹೋಗಿದೆ. ನೆಕ್ಸ್ಟ್ ಇಲ್ಲೊಂದು ಕೆಲವು ವಿಶೇಷತೆಗಳೇನಪ್ಪ ಅಂದ್ರೆ ಮಕರ ಸಂಕ್ರಾಂತಿ ವೃತ್ತ, ಸಮಭಾಜಕ ವೃತ್ತ ಮತ್ತು ಕರ್ಕಾಟಕ ಸಂಕ್ರಾಂತಿ ವೃತ್ತ, ಈ 3 ವೃತ್ತಗಳು ಹಾದು ಹೋದಂಥ ಏಕೈಕ ಖಂಡ ಯಾವುದಪ್ಪ ಅಂದ್ರೆ ಆಫ್ರಿಕಾ ಖಂಡ ಸ್ನೇಹಿತರೆ. ಈ 3 ವೃತ್ತಗಳು ಆಫ್ರಿಕಾ ಖಂಡದ ಮೂಲಕ ಹಾದು ಹೋಗಿದವ. ಇದರ ಜೊತೆಗೆ ಮಕರ ಸಂಕ್ರಾಂತಿ ವೃತ್ತ ಮತ್ತು ಸಮಭಾಜಕ ವೃತ್ತ ಹಾದು ಹೋದಂಥ ಏಕೈಕ ದೇಶ ಯಾವುದಪ್ಪ ಅಂದ್ರೆ ಜಗತ್ತಿನೊಳಗೆ ಬ್ರೆಜಿಲ್ ದೇಶದ ಮೇಲೆ ಹಾದು ಹೋಗಿದವ ಈ 2 ವೃತ್ತಗಳು. ನೆಕ್ಸ್ಟು ಮಕರ ಸಂಕ್ರಾಂತಿ ವೃತ್ತ, ಸಮಭಾಜಕ ವೃತ್ತ ಮತ್ತು ಕರ್ಕಾಟಕ ಸಂಕ್ರಾಂತಿ ವೃತ್ತ, ಈ 3 ವೃತ್ತಗಳು 3 ಮಹಾಸಾಗರ ಮೂಲಕ ಹಾದು ಹೋಗಿದವ. ಆ 3 ಮಹಾಸಾಗರ ಯಾವುವು? ಹಿಂದೂ ಮಹಾಸಾಗರ, ಪೆಸಿಫಿಕ್ ಮಹಾಸಾಗರ ಮತ್ತು ಅಟ್ಲಾಂಟಿಕ್ ಮಹಾಸಾಗರ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲಾದ ಅಡ್ಡವಾರಿಯಸ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಒನ್ಸ್ ಅಗೇನ್ ಥ್ಯಾಂಕ್ ಯು.